ಬೆಂಗಳೂರಿಗರೇ ಹುಷಾರ್ ಯಾಕಂದ್ರೆ ಸೈಬರ್ ವಂಚಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಕಿಗೆ ತಲೆನೋವಾದ ಸೈಬರ್ ವಂಚನೆ ಕೇಸ್. 20 ದಿನದಲ್ಲಿ ದಾಖಲಾದ ಪ್ರಕರಣಗಳೆಷ್ಟು ಗೊತ್ತಾ? ಬೆಂಗಳೂರಿನಲ್ಲಿ ವಂಚನೆ ಪ್ರಕರಣಗಳ ಸಂಖ್ಯೆ ಏರುತ್ತಲೇ ಇದೆ. ಬೇರೆ ಬೇರೆ ಪ್ಲಾನ್ ಮಾಡಿ ವಂಚಿಸಿ ಕೋಟ್ಯಾಂತರ ರೂಪಾಯಿ ದೋಚಿರುವ ಘಟನೆ ನಗರದಲ್ಲಿ ದಾಖಲಾಗಿವೆ. ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಸಿಟಿ ಮಂದಿ ಮೋಸದ ಜಾಲಕ್ಕೆ ಬೀಳ್ತಿದ್ದಾರೆ. 20 ದಿನದಲ್ಲಿ ಬರೋಬ್ಬರಿ 950ಕ್ಕೂ ಹೆಚ್ಚು ವಂಚನೆ ಪ್ರಕರಣಗಳು ದಾಖಲಾಗಿವೆ. ಡಿಜಿಟಲ್ ಅರೆಸ್ಟ್, ಗಿಫ್ಟ್ ವೋಚರ್, ಎಪಿಕೆ ಫೈಲ್ ಹೀಗೆ ನಾನಾ ಮಾರ್ಗದಲ್ಲಿ ಮೋಸ ಮಾಡಿರೋದು ಬೆಳಕಿಗೆ ಬಂದಿದೆ. ಸೈಬರ್ ವಂಚಕರ ಬಲೆಗೆ ಬಿದ್ದು ಅಮಾಯಕರು ಕೋಟಿ ಕಳೆದುಕೊಂಡಿದ್ದಾರೆ. ಅದ್ಹಾಗೆ ಬೆಂಗಳೂರಲ್ಲಿ ಸೈಬರ್ ವಂಚನೆ ಕಂಟ್ರೋಲ್ಗೆ 8 ಠಾಣೆಗಳಿವೆ. ಜೊತೆಗೆ ಪ್ರತಿ ಠಾಣೆಯಲ್ಲಿಯೂ ಸೈಬರ್ ವಂಚನೆ ಕೇಸ್ ದಾಖಲಿಸಿಕೊಳ್ತಾರೆ. ಕಾಲರ್ ಟ್ಯೂನ್, ಸೋಷಿಯಲ್ ಮೀಡಿಯಾ ಮೂಲಕ ಪೊಲೀಸರು ಜಾಗೃತಿ ಮೂಡಿಸಿದ್ರು ಮೋಸದ ಬಲೆಗೆ ಬಿದ್ದು ಜನ ಹಣ ಕಳೆದುಕೊಳ್ತಿದ್ದಾರೆ. ಸೈಬರ್ ಕದಿಮರು ಹಿಡಿದ ದಾರಿ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಅಮಾಯಕರೇ ಇವರ ಟಾರ್ಗೆಟ್. ವಂಚನೆ ಹಾದಿ 1, ಡಿಜಿಟಲ್ ಅರೆಸ್ಟ್. ಪೊಲೀಸರ ವೇಷದಲ್ಲಿ ಕಾಲ್ ಮಾಡುವ ಸೈಬರ್ ಖದೀಮರು ನಿಮ್ಮ ಹೆಸರಲ್ಲಿ ಬಂದಿರುವ ಪಾರ್ಸೆಲ್ನಲ್ಲಿ ಡ್ರಗ್ಸ್ ಇದೆ ಅಂತಾರೆ. ನಿಮ್ಮನ್ನ ಬಂಧಿಸ್ತೇವೆ ಅಂತ ಖದೀಮರು ಬ್ಲಾಕ್ ಮೇಲ್ ಮಾಡ್ತಾರೆ. ಈಶಾನ್ಯ ವಿಭಾಗದಲ್ಲಿ ಟೆಕ್ಕಿಯೊಬ್ಬರಿಗೆ ಭಾರಿ ವಂಚನೆಯಾಗಿದೆ. ಡಿಜಿಟಲ್ ಅರೆಸ್ಟ್ ಮಾಡಿ ಖದೀಮರಿಂದ 11 ಕೋಟಿ ಲೂಟಿಯಾಗಿದೆ. ವಂಚನೆ ಹಾದಿ 2, ಗಿಫ್ಟ್ ವೋಚರ್. ಪೋಸ್ಟ್ ಮೂಲಕ ಗಿಫ್ಟ್ ವಿನ್ನಿಂಗ್ ವೋಚರ್ ಕಳಿಸ್ತಾರೆ. ಗಿಫ್ಟ್ ಕಾರ್ಡ್ ಕಳಿಸಿ ಸ್ಕ್ರಾಚ್ ಮಾಡಿದ್ರೆ 51 ಲಕ್ಷ ರಿವಾರ್ಡ್ ಅಂತಾರೆ. ವಿನ್ನಿಂಗ್ ವೋಚರ್ನಲ್ಲಿನ ನಂಬರ್ಗೆ ಕಾಲ್ ಮಾಡಿದ್ರೆ ಹಣ ಲೂಟಿ ಆಗುತ್ತೆ. ಇದೇ ರೀತಿ ಬೇರೆ ಬೇರೆ ರೀತಿ ಗಿಫ್ಟ್ ವೋಚರ್ ಕಳುಹಿಸಿ ವಂಚನೆ ಮಾಡ್ತಿದ್ದಾರೆ. ವಂಚನೆ ಹಾದಿ 3, ಮೊಬೈಲ್ ಗಿಫ್ಟ್ ಕಳುಹಿಸಿ ಮೋಸ. ಕೊರಿಯರ್ ಮೂಲಕ ಹೊಸ ಫೋನ್ ಕಳಿಸಿ ಕೋಟಿ ವಂಚನೆ ಮಾಡ್ತಾರೆ. ಟೆಕ್ಕಿಯೊಬ್ಬರ ಬಳಿ 2.80 ಕೋಟಿಯನ್ನ ಸೈಬರ್ ವಂಚಕರು ದೋಚಿದ್ದಾರೆ. ಟೆಕ್ಕಿಯೊಬ್ಬರ ವಿಳಾಸಕ್ಕೆ ವಂಚಕರು ಮೊಬೈಲ್ ಕಳಿಸಿದ್ರು. ಅದಕ್ಕೆ ತನ್ನ ಸಿಮ್ ಕಾರ್ಡ್ ಬದಲಾವಣೆ ಮಾಡಿದ್ರು. ಆ ಮೊಬೈಲ್ನಲ್ಲಿ ಮೊದಲೇ ಕೆಲ ಆಪ್ ಇನ್ಸ್ಟಾಲ್ ಆಗಿತ್ತು. ಮೊಬೈಲ್ಗೆ ಟೆಕ್ಕಿ ಸಿಮ್ ಹಾಕ್ತಿದ್ದಂತೆ ಖದೀಮರು ಹಣ ಎಗರಿಸಿದ್ದಾರೆ. ಎಫ್ಡಿಯಲ್ಲಿಟ್ಟಿದ್ದ 2.80 ಲಕ್ಷವನ್ನ ಖದೀಮರು ಎಗರಿಸಿದ್ದಾರೆ. ಈ ಬಗ್ಗೆ ವೈಟ್ ಫೀಲ್ಡ್ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೀಗೆ 10 ಹಲವು ಮಾರ್ಗದಲ್ಲಿ ಬೆಂಗಳೂರಿಗರಿಗೆ ವಂಚಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ. ಇದೀಗ ಈ ಪ್ರಕರಣಗಳು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಆರೋಪಿಗಳಿಗೆ ಹೇಗೆ ಬಲೆ ಬೀಸೋದು ಅಂತ ಹುಡುಕಾಡ್ತಿದ್ದಾರೆ. ಧ್ರುವರಾಜ್, ಬೆಂಗಳೂರಿಗರೇ ಹುಷಾರ್ ಯಾಕಂದ್ರೆ ಸೈಬರ್ ವಂಚಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಕಿಗೆ ತಲೆನೋವಾದ ಸೈಬರ್ ವಂಚನೆ ಕೇಸ್. 20 ದಿನದಲ್ಲಿ ದಾಖಲಾದ ಪ್ರಕರಣಗಳೆಷ್ಟು ಗೊತ್ತಾ? ಬೆಂಗಳೂರಿನಲ್ಲಿ ವಂಚನೆ ಪ್ರಕರಣಗಳ ಸಂಖ್ಯೆ ಏರುತ್ತಲೇ ಇದೆ. ಬೇರೆ ಬೇರೆ ಪ್ಲಾನ್ ಮಾಡಿ ವಂಚಿಸಿ ಕೋಟ್ಯಾಂತರ ರೂಪಾಯಿ ದೋಚಿರುವ ಘಟನೆ ನಗರದಲ್ಲಿ ದಾಖಲಾಗಿವೆ. ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಸಿಟಿ ಮಂದಿ ಮೋಸದ ಜಾಲಕ್ಕೆ ಬೀಳ್ತಿದ್ದಾರೆ. 20 ದಿನದಲ್ಲಿ ಬರೋಬ್ಬರಿ 950ಕ್ಕೂ ಹೆಚ್ಚು ವಂಚನೆ ಪ್ರಕರಣಗಳು ದಾಖಲಾಗಿವೆ. ಡಿಜಿಟಲ್ ಅರೆಸ್ಟ್, ಗಿಫ್ಟ್ ವೋಚರ್, ಎಪಿಕೆ ಫೈಲ್ ಹೀಗೆ ನಾನಾ ಮಾರ್ಗದಲ್ಲಿ ಮೋಸ ಮಾಡಿರೋದು ಬೆಳಕಿಗೆ ಬಂದಿದೆ. ಸೈಬರ್ ವಂಚಕರ ಬಲೆಗೆ ಬಿದ್ದು ಅಮಾಯಕರು ಕೋಟಿ ಕಳೆದುಕೊಂಡಿದ್ದಾರೆ. ಅದ್ಹಾಗೆ ಬೆಂಗಳೂರಲ್ಲಿ ಸೈಬರ್ ವಂಚನೆ ಕಂಟ್ರೋಲ್ಗೆ 8 ಠಾಣೆಗಳಿವೆ. ಜೊತೆಗೆ ಪ್ರತಿ ಠಾಣೆಯಲ್ಲಿಯೂ ಸೈಬರ್ ವಂಚನೆ ಕೇಸ್ ದಾಖಲಿಸಿಕೊಳ್ತಾರೆ. ಕಾಲರ್ ಟ್ಯೂನ್, ಸೋಷಿಯಲ್ ಮೀಡಿಯಾ ಮೂಲಕ ಪೊಲೀಸರು ಜಾಗೃತಿ ಮೂಡಿಸಿದ್ರು ಮೋಸದ ಬಲೆಗೆ ಬಿದ್ದು ಜನ ಹಣ ಕಳೆದುಕೊಳ್ತಿದ್ದಾರೆ. ಸೈಬರ್ ಕದಿಮರು ಹಿಡಿದ ದಾರಿ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಅಮಾಯಕರೇ ಇವರ ಟಾರ್ಗೆಟ್. ವಂಚನೆ ಹಾದಿ 1, ಡಿಜಿಟಲ್ ಅರೆಸ್ಟ್. ಪೊಲೀಸರ ವೇಷದಲ್ಲಿ ಕಾಲ್ ಮಾಡುವ ಸೈಬರ್ ಖದೀಮರು ನಿಮ್ಮ ಹೆಸರಲ್ಲಿ ಬಂದಿರುವ ಪಾರ್ಸೆಲ್ನಲ್ಲಿ ಡ್ರಗ್ಸ್ ಇದೆ ಅಂತಾರೆ. ನಿಮ್ಮನ್ನ ಬಂಧಿಸ್ತೇವೆ ಅಂತ ಖದೀಮರು ಬ್ಲಾಕ್ ಮೇಲ್ ಮಾಡ್ತಾರೆ. ಈಶಾನ್ಯ ವಿಭಾಗದಲ್ಲಿ ಟೆಕ್ಕಿಯೊಬ್ಬರಿಗೆ ಭಾರಿ ವಂಚನೆಯಾಗಿದೆ. ಡಿಜಿಟಲ್ ಅರೆಸ್ಟ್ ಮಾಡಿ ಖದೀಮರಿಂದ 11 ಕೋಟಿ ಲೂಟಿಯಾಗಿದೆ.
ವಂಚನೆ ಹಾದಿ 2 ಗಿಫ್ಟ್ ವೋಚರ್. ಪೋಸ್ಟ್ ಮೂಲಕ ಗಿಫ್ಟ್ ವಿನ್ನಿಂಗ್ ವೋಚರ್ ಕಳಿಸ್ತಾರೆ. ಗಿಫ್ಟ್ ಕಾರ್ಡ್ ಕಳಿಸಿ ಸ್ಕ್ರಾಚ್ ಮಾಡಿದ್ರೆ 51 ಲಕ್ಷ ರಿವಾರ್ಡ್ ಅಂತಾರೆ. ವಿನ್ನಿಂಗ್ ವೋಚರ್ ನಲ್ಲಿನ ನಂಬರ್ಗೆ ಕಾಲ್ ಮಾಡಿದ್ರೆ ಹಣ ಲೂಟಿ ಆಗುತ್ತೆ. ಇದೇ ರೀತಿ ಬೇರೆ ಬೇರೆ ರೀತಿ ಗಿಫ್ಟ್ ವೋಚರ್ ಕಳುಹಿಸಿ ವಂಚನೆ ಮಾಡ್ತಿದ್ದಾರೆ. ವಂಚನೆ ಹಾದಿ 3 ಮೊಬೈಲ್ ಗಿಫ್ಟ್ ಕಳುಹಿಸಿ ಮೋಸ. ಕೊರಿಯರ್ ಮೂಲಕ ಹೊಸ ಫೋನ್ ಕಳಿಸಿ ಕೋಟಿ ವಂಚನೆ ಮಾಡ್ತಾರೆ. ಟೆಕ್ಕಿಯೊಬ್ಬರ ಬಳಿ 2.80 ಕೋಟಿಯನ್ನ ಸೈಬರ್ ವಂಚಕರು ದೋಚಿದ್ದಾರೆ. ಟೆಕ್ಕಿಯೊಬ್ಬರ ವಿಳಾಸಕ್ಕೆ ವಂಚಕರು ಮೊಬೈಲ್ ಕಳಿಸಿದ್ರು. ಅದಕ್ಕೆ ತನ್ನ ಸಿಮ್ ಕಾರ್ಡ್ ಬದಲಾವಣೆ ಮಾಡಿದ್ರು. ಆ ಮೊಬೈಲ್ನಲ್ಲಿ ಮೊದಲೇ ಕೆಲ ಆಪ್ ಇನ್ಸ್ಟಾಲ್ ಆಗಿತ್ತು. ಮೊಬೈಲ್ಗೆ ಟೆಕ್ಕಿ ಸಿಮ್ ಹಾಕ್ತಿದ್ದಂತೆ ಖದೀಮರು ಹಣ ಎಗರಿಸಿದ್ದಾರೆ. ಎಫ್ಡಿಯಲ್ಲಿಟ್ಟಿದ್ದ 2.80 ಲಕ್ಷವನ್ನ ಖದೀಮರು ಎಗರಿಸಿದ್ದಾರೆ. ಈ ಬಗ್ಗೆ ವೈಟ್ ಫೀಲ್ಡ್ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೀಗೆ 10 ಹಲವು ಮಾರ್ಗದಲ್ಲಿ ಬೆಂಗಳೂರಿಗರಿಗೆ ವಂಚಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ. ಇದೀಗ ಈ ಪ್ರಕರಣಗಳು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಆರೋಪಿಗಳಿಗೆ ಹೇಗೆ ಬಲೆ ಬೀಸೋದು ಅಂತ ಹುಡುಕಾಡ್ತಿದ್ದಾರೆ. ಧ್ರುವರಾಜ್, ಬೆಂಗಳೂರಿಗರೇ ಹುಷಾರ್. ಯಾಕಂದ್ರೆ ಸೈಬರ್ ವಂಚಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಕಿಗೆ ತಲೆನೋವಾದ ಸೈಬರ್ ವಂಚನೆ ಕೇಸ್. 20 ದಿನದಲ್ಲಿ ದಾಖಲಾದ ಪ್ರಕರಣಗಳಿಷ್ಟು ಗೊತ್ತಾ? ಬೆಂಗಳೂರಿನಲ್ಲಿ ವಂಚನೆ ಪ್ರಕರಣಗಳ ಸಂಖ್ಯೆ ಏರುತ್ತಲೇ ಇದೆ. ಬೇರೆ ಬೇರೆ ಪ್ಲಾನ್ ಮಾಡಿ ವಂಚಿಸಿ ಕೋಟ್ಯಾಂತರ ರೂಪಾಯಿ ದೋಚಿರುವ ಘಟನೆ ನಗರದಲ್ಲಿ ದಾಖಲಾಗಿವೆ. ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಸಿಟಿ ಮಂದಿ ಮೋಸದ ಜಾಲಕ್ಕೆ ಬೀಳ್ತಿದ್ದಾರೆ. 20 ದಿನದಲ್ಲಿ ಬರೋಬ್ಬರಿ 950ಕ್ಕೂ ಹೆಚ್ಚು ವಂಚನೆ ಪ್ರಕರಣಗಳು ದಾಖಲಾಗಿವೆ. ಡಿಜಿಟಲ್ ಅರೆಸ್ಟ್, ಗಿಫ್ಟ್ ವೋಚರ್, ಎಪಿಕೆ ಫೈಲ್ ಹೀಗೆ ನಾನಾ ಮಾರ್ಗದಲ್ಲಿ ಮೋಸ ಮಾಡಿರೋದು ಬೆಳಕಿಗೆ ಬಂದಿದೆ. ಸೈಬರ್ ವಂಚಕರ ಬಲೆಗೆ ಬಿದ್ದು ಅಮಾಯಕರು ಕೋಟಿ ಕಳೆದುಕೊಂಡಿದ್ದಾರೆ. ಅದ್ಹಾಗೆ ಬೆಂಗಳೂರಲ್ಲಿ ಸೈಬರ್ ವಂಚನೆ ಕಂಟ್ರೋಲ್ಗೆ 8 ಠಾಣೆಗಳಿವೆ. ಜೊತೆಗೆ ಪ್ರತಿ ಠಾಣೆಯಲ್ಲಿಯೂ ಸೈಬರ್ ವಂಚನೆ ಕೇಸ್ ದಾಖಲಿಸಿಕೊಳ್ತಾರೆ. ಕಾಲರ್ ಟ್ಯೂನ್, ಸೋಷಿಯಲ್ ಮೀಡಿಯಾ ಮೂಲಕ ಪೊಲೀಸರು ಜಾಗೃತಿ ಮೂಡಿಸಿದ್ರು ಮೋಸದ ಬಲೆಗೆ ಬಿದ್ದು ಜನ ಹಣ ಕಳೆದುಕೊಳ್ತಿದ್ದಾರೆ. ಸೈಬರ್ ಖದೀಮರು ಹಿಡಿದ ದಾರಿ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಅಮಾಯಕರೇ ಇವರ ಟಾರ್ಗೆಟ್. ವಂಚನೆ ಹಾದಿ 1 ಡಿಜಿಟಲ್ ಅರೆಸ್ಟ್. ಪೊಲೀಸರ ವೇಷದಲ್ಲಿ ಕಾಲ್ ಮಾಡುವ ಸೈಬರ್ ಖದೀಮರು ನಿಮ್ಮ ಹೆಸರಲ್ಲಿ ಬಂದಿರುವ ಪಾರ್ಸೆಲ್ನಲ್ಲಿ ಡ್ರಗ್ಸ್ ಇದೆ ಅಂತಾರೆ. ನಿಮ್ಮನ್ನ ಬಂಧಿಸ್ತೇವೆ ಅಂತ ಖದೀಮರು ಬ್ಲಾಕ್ ಮೇಲ್ ಮಾಡ್ತಾರೆ. ಈಶಾನ್ಯ ವಿಭಾಗದಲ್ಲಿ ಟೆಕ್ಕಿಯೊಬ್ಬರಿಗೆ ಭಾರಿ ವಂಚನೆಯಾಗಿದೆ. ಡಿಜಿಟಲ್ ಅರೆಸ್ಟ್ ಮಾಡಿ ಖದೀಮರಿಂದ 11 ಕೋಟಿ ಲೂಟಿಯಾಗಿದೆ. ವಂಚನೆ ಹಾದಿ 2 ಗಿಫ್ಟ್ ವೋಚರ್. ಪೋಸ್ಟ್ ಮೂಲಕ ಗಿಫ್ಟ್ ವಿನ್ನಿಂಗ್ ವೋಚರ್ ಕಳಿಸ್ತಾರೆ. ಗಿಫ್ಟ್ ಕಾರ್ಡ್ ಕಳಿಸಿ ಸ್ಕ್ರಾಚ್ ಮಾಡಿದ್ರೆ 51 ಲಕ್ಷ ರಿವಾರ್ಡ್ ಅಂತಾರೆ. ವಿನ್ನಿಂಗ್ ವೋಚರ್ ನಲ್ಲಿನ ನಂಬರ್ಗೆ ಕಾಲ್ ಮಾಡಿದ್ರೆ ಹಣ ಲೂಟಿ ಆಗುತ್ತೆ. ಇದೇ ರೀತಿ ಬೇರೆ ಬೇರೆ ರೀತಿ ಗಿಫ್ಟ್ ವೋಚರ್ ಕಳುಹಿಸಿ ವಂಚನೆ ಮಾಡ್ತಿದ್ದಾರೆ. ವಂಚನೆ ಹಾದಿ 3 ಮೊಬೈಲ್ ಗಿಫ್ಟ್ ಕಳುಹಿಸಿ ಮೋಸ. ಕೊರಿಯರ್ ಮೂಲಕ ಹೊಸ ಫೋನ್ ಕಳಿಸಿ ಕೋಟಿ ವಂಚನೆ ಮಾಡ್ತಾರೆ. ಟೆಕ್ಕಿಯೊಬ್ಬರ ಬಳಿ 2.80 ಕೋಟಿಯನ್ನ ಸೈಬರ್ ವಂಚಕರು ದೋಚಿದ್ದಾರೆ. ಟೆಕ್ಕಿಯೊಬ್ಬರ ವಿಳಾಸಕ್ಕೆ ವಂಚಕರು ಮೊಬೈಲ್ ಕಳಿಸಿದ್ರು. ಅದಕ್ಕೆ ತನ್ನ ಸಿಮ್ ಕಾರ್ಡ್ ಬದಲಾವಣೆ ಮಾಡಿದ್ರು. ಆ ಮೊಬೈಲ್ನಲ್ಲಿ ಮೊದಲೇ ಕೆಲ ಆಪ್ ಇನ್ಸ್ಟಾಲ್ ಆಗಿತ್ತು. ಮೊಬೈಲ್ಗೆ ಟೆಕ್ಕಿ ಸಿಮ್ ಹಾಕ್ತಿದ್ದಂತೆ ಖದೀಮರು ಹಣ ಎಗರಿಸಿದ್ದಾರೆ. ಎಫ್ಡಿಯಲ್ಲಿಟ್ಟಿದ್ದ 2.80 ಲಕ್ಷವನ್ನ ಖದೀಮರು ಎಗರಿಸಿದ್ದಾರೆ. ಈ ಬಗ್ಗೆ ವೈಟ್ ಫೀಲ್ಡ್ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೀಗೆ 10 ಹಲವು ಮಾರ್ಗದಲ್ಲಿ ಬೆಂಗಳೂರಿಗರಿಗೆ ವಂಚಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ. ಇದೀಗ ಈ ಪ್ರಕರಣಗಳು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಆರೋಪಿಗಳಿಗೆ ಹೇಗೆ ಬಲೆ ಬೀಸೋದು ಅಂತ ಹುಡುಕಾಡ್ತಿದ್ದಾರೆ. ಧ್ರುವರಾಜ್,